ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ವಿಶ್ವಕರ್ಮ ಸಮುದಾಯದ ಕಾರ್ಯಕ್ರಮ ನಡೀತಾ ಇತ್ತು. ಈ ವೇಳೆ ದೊಡ್ಡ ಹೈ ಡ್ರಾಮವೇ ನಡೆದಿದೆ. ರಾಜ್ಯಾಧ್ಯಕ್ಷರ ವಿರುದ್ಧವೇ ಕೆಲ ಮಹಿಳೆಯರು ಆರೋಪವನ್ನ ಮಾಡಿದ್ದಾರೆ. ಏನದು ಆರೋಪ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಮಹಿಳಾ ಮುಖಂಡೆ ವಿರುದ್ಧ ದೋಖಾ ಆರೋಪ. ವಿಶ್ವಕರ್ಮ ಸಮುದಾಯದ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ, ನೂಕಾಟ, ತಳ್ಳಾಟ, ಕಿರುಚಾಟ. ಅತ್ತ ವಿಶ್ವಕರ್ಮ ಸಮಾಜಕ್ಕೆ ಜೈ, ಇತ್ತ ಅದೇ ಸಮುದಾಯದ ರಾಜ್ಯಾಧ್ಯಕ್ಷೆಗೆ ಧಿಕಾರ ಧಿಕಾರ ಅನ್ನೋ ಕೂಗು. ಇದು ಇವತ್ತು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆದ ಘಟನೆ. ಕಾಂಗ್ರೆಸ್ ಮುಖಂಡೆ ಹಾಗೂ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷೆ ವಸಂತ ಮುರಳಿ ವಿರುದ್ಧ ಮಹಿಳೆಯೊಬ್ಬರು ಹಣ ಪಡೆದು ಕೆಲಸ ಕೊಡಿಸೋದಾಗಿ ಮೋಸ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಲು ಹೋದಾಗ ಈ ಹೈ ಡ್ರಾಮವೇ ನಡೆದಿದೆ. ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷೆ ವಸಂತ ಮುರಳಿ ಕೆಲಸ ಕೊಡಿಸೋದಾಗಿ ಮೋಸ ಮಾಡಿದ್ದಾರೆಂದು ಆರೋಪಿಸಿ ಧನಲಕ್ಷ್ಮಿ ಹಾಗೂ ಗಂಗಮ್ಮ ಎಂಬ ಮಹಿಳೆಯರು ಕಾರ್ಯಕ್ರಮದ ಸ್ಥಳಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮ ನಡೆಯುವಾಗ ಒಳ ಹೋಗಿ ವಸಂತ ಮುರಳಿ ವಿರುದ್ಧ ಧಿಕ್ಕಾರ ಕೂಗಿದ್ದು ಸ್ಥಳದಲ್ಲಿ ಹೈ ಡ್ರಾಮವೇ ಏರ್ಪಟ್ಟಿದೆ. ಇದರಿಂದ ಕುಪಿತಗೊಂಡ ಸ್ಥಳದಲ್ಲಿದ್ದ ಕೆಲವರು ಮಹಿಳೆಯರನ್ನ ತಳ್ಳಾಡಿದ್ದು ಗಲಾಟೆ ಏರ್ಪಟ್ಟಿದೆ. ಎಸ್ಜೆ ಪಾರ್ಕ್ ಪೊಲೀಸರು ಕೂಡ ನಮ್ಮ ದೂರು ಪಡೆಯುತ್ತಿಲ್ಲ, ಕಾಂಗ್ರೆಸ್ನ ಹಲವು ಸಚಿವರು ಅಧಿಕಾರಿಗಳ ಹೆಸರೇಳಿ ಕೆಲಸ ಕೊಡಿಸೋದಾಗಿ ಹಣ ವಸೂಲಿ ಮಾಡಿ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ವಸಂತ ಮುರಳಿ ಆಚಾರ್ ಅವರು ನಮಗೆ ಅಮೌಂಟ್ 18.5 ಲಕ್ಷ ಅಮೌಂಟನ್ನ ಧನಲಕ್ಷ್ಮಿ ಅವರ ಅಕೌಂಟಿಂದ RTGS ಮಾಡಿಸ್ಕೊಂಡಿದ್ದಾರೆ. ನಾಗರಾಜ್ ಅವರ ಅಕೌಂಟಿಂದನೂ 18.5 ಲಕ್ಷನ ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಅಂದರೆ RTGS ಮುಖಾಂತರ ತೊಗೊಂಡಿದ್ದಾರೆ. ಏನು ಉದ್ದೇಶಕ್ಕೆ ತೊಗೊಂಡಿದ್ದಾರೆ ಅಂತಂದರೆ, ನಾನು ಒಬ್ಬಳು ಉತ್ತಮ ಪೋಸ್ಟಿನಲ್ಲಿದ್ದೀನಿ, ಕಾರ್ಯದರ್ಶಿ ಆಗಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ರಾಜ್ಯ ಕಾರ್ಯದರ್ಶಿ ಆಗಿದ್ದೀನಿ, ನನಗೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು, DK ಅವ್ರಿಗೆ ಗೊತ್ತು, ಸರ್ಕಾರಿ ಉದ್ಯೋಗ ಕೊಡಿಸ್ತೀನಿ ಅಂತ ತೊಗೊಂಡಿದ್ದಾರೆ. ವಸಂತ ಮುರಳಿ ಅವರು ಆಚಾರ್ ಅವರು ನಮ್ಮನ್ನು ಕರೆಸಿದ್ದಕ್ಕೆ ನಾವು ಆ ಜಾಗದಕ್ಕೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ. 1.5 ವರ್ಷದಿಂದ ನಾವು ಇದೇ ಥರ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ನಿಖಿತಾ ರೆಡ್ಡಿ ಅವ್ರ ಕಡೆಯಿಂದ ಈ ವಸಂತ ಮುರಳಿ ಆಚಾರ್ ಅವರು ಪರಿಚಯ ಆದರು. ಕೂಲಂಕುಷವಾಗಿ ಮಾತಾಡಿ ನಾನು ಸರ್ಕಾರಿ ಉದ್ಯೋಗಗಳನ್ನು ಮಾಡಿಕೊಡ್ತೀನಿ, ಬ್ಯಾಂಕ್ ಲೋನ್ಗಳು ಮಾಡಿಕೊಡ್ತೀನಿ, ಟ್ರಾನ್ಸ್ಫರ್ಸ್ಗಳು ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಮನ್ನು ಇದು ಮಾಡಿದ್ರು. ಒಟ್ಟಾರೆ 5 ಜನಕ್ಕೆ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು 18.5 ಲಕ್ಷ ನಮ್ಮ ಹತ್ರ ತೊಗೊಂಡ್ರು ಸರ್. ನಾವು ಕೂಡ RTGS ಮಾಡಿದ್ದೀವಿ, ಎಲ್ಲ ದಾಖಲಾತಿಗಳು ಇದೆ. 1 ವರ್ಷದಿಂದ ಕೆಲಸನೂ ಇಲ್ಲ, ದುಡ್ಡು ಇಲ್ಲ ಸರ್. ನನ್ನ ಫೋನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಕೊಂಡು ನಾವು ಯಾವುದೇ ಒಂದು ಫೋನ್ ಕಮ್ಯುನಿಕೇಟನ್ ಇಲ್ಲದೇ ಅವ್ರ ಆಫೀಸ್ಗೆ ಒಂದು 50 ಸರಿ ತಿರುಗಿದ್ದೀನಿ ಸರ್ ನಾನು. ನಾಗರಾಜ್ ಅನ್ನೋರು ನಮ್ಮ ಯಜಮಾನ್ರು ಸರ್. 18.5 ಲಕ್ಷ ಹೋಗಿದೆ ಸರ್. ನಿಖಿತಾ ಅನ್ನೋರು ಅವರು ಕೂಡ ಫೋನ್ ಎತ್ತಲ್ಲ ಸರ್. ಇನ್ನು ಆರೋಪ ಸಂಬಂಧ ಮಾತನಾಡಿದ ವಸಂತ ಮುರಳಿ ಎಲ್ಲ ಆರೋಪಗಳನ್ನ ಅಲ್ಲಗಳೆದಿದ್ದಾರೆ. ಧನಲಕ್ಷ್ಮಿ ಗಂಡ ನನ್ನ ಬಳಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು, ಅವರದ್ದೇ ಹಲವು ಅವ್ಯವಹಾರ ಇತ್ತು, ಇದು ಗೊತ್ತಾಗಿ ಕೆಲಸದಿಂದ ತೆಗೆದೆ. ಆ ಕಾರಣಕ್ಕಾಗಿ ನನ್ನ ವಿರುದ್ಧ ಈ ರೀತಿ ಮಾಡಿದ್ದಾರೆ, ನಾನು ಕೂಡ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಧನಲಕ್ಷ್ಮಿ ಗಂಗಮ್ಮ ಅಂತ ಅನ್ನೋರ್ದು ನನಗೆ ವ್ಯವಹಾರದಲ್ಲಿ ಇಲ್ಲ. ಸೊ ನಾಗರಾಜ್ ಅನ್ನೋರು ನನ್ನ ಆಫೀಸಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ ಅಂತ ಬಂದಿದ್ದವರು. ಅವ್ರನ್ನ ಕಾರಣಾಂತರದಿಂದ ಅವ್ರದ್ದು ಬೇರೆ ಬೇರೆ ವ್ಯವಹಾರಗಳು ಇತ್ತು, ಅದೆಲ್ಲ ನಾನು ಕಾನೂನುವಾಗಿ ಅವ್ರ ಮೇಲೆ ಹೋಗಿದ್ದೀನಿ. ಈಕೆ ಸೊ ಮತ್ತೊಬ್ಬರು ಜೊತೆಲಿ ಸೇರಿಕೊಂಡು ನನ್ನ ಮೇಲೆ ಒಂದು ನನ್ನ ಉದ್ದೇಶಪೂರ್ವಕವಾಗಿ ನನ್ನನ್ನು ಕೆಟ್ಟ ಹೆಸರು ತರಬೇಕು ಅಂತಲೇ ಈ ಕಾರ್ಯಕ್ರಮ. ಯಾಕಂದರೆ ಇದು 1 ತಿಂಗಳಿಂದನೂ ನಡೀತಿದೆ. ಅವ್ರು ಬಂದು ನನ್ನನ್ನು ನೇರವಾಗಿ ಬಂದು ನಂದು ಆಫೀಸ್ ಇದೆ ಮಲ್ಲೇಶ್ವರಮಲ್ಲಿ, ಕೇಳ್ಬೋದಾಗಿತ್ತು. ಮತ್ತು ಮನೆ ಗೊತ್ತಿದೆ, ಮನೆಯಲ್ಲಿ ಬಂದು ಕೇಳ್ಬೋದಾಗಿತ್ತು. ಯಾವುದೇ ರೀತಿ ನನಗೆ ಯಾವತ್ತೂ ಅವ್ರನ್ನ ನೇರವಾಗಿ ನನ್ನ ಹತ್ರ ಬಂದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ನನ್ನ ಈ ಕಾರ್ಯಕ್ರಮದಲ್ಲಿ ಇದು ಕೆಟ್ಟ ಹೆಸರು ಬರಬೇಕು ಅಂತಲೇ ಅವ್ರು ಮಾಡಿದ್ದಾರೆ. ನಾನು ಕಾನೂನು ಮೊರೆ ಹೋಗ್ತೀನಿ. ಯಾಕಂದರೆ ಆ ಥರ ಇದ್ದರೆ ನನಗೆ ಪ್ರೂಫ್ ಕೊಡಲಿ, ಇಲ್ಲ ನಾನೇನಾದರೂ ಇದು ಮಾಡಿದರೆ ನಾನು ಹೇಳ್ತೀನಿ. ಯಾಕಂದರೆ ಅವ್ರ ಗಂಡನ್ನು ಆಫೀಸಿಂದ ತೆಗೆದಾಕ್ದೆ, ಕಾರಣಗಳು ನಾನು ಕೊಡ್ತೀನಿ ಏನಿದೆ ಅಂತ. ಈಗಾಗಲೇ ಮಲ್ಲೇಶ್ವರಂ ಸ್ಟೇಷನಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಅವರ ಯಜಮಾನ್ರ ಮೇಲೆ. ಸೊ ಅದೇನಿದೆ ಅದು ನಡೀತಾ ಇದೆ ಕಾನೂನುವಾಗಿ. ಒಟ್ಟಾರೆ ಆರೋಪ ಪ್ರತ್ಯಾರೋಪದ ಸತ್ಯಾಸತ್ಯತೆ ಪೊಲೀಸರ ತನಿಖೆ ಬಳಿಕವಷ್ಟೇ ಹೊರಬರಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.